Hey, so family, how are you guys? ಯಾರಿದು ಹೊಸ ಮುಖ ಸ್ಪೆಕ್ಸ್ ಎಲ್ಲ ಹಾಕೊಂಡು ಬಂದ್ಬಿಟ್ಟು ಈ ಚಾನಲಲ್ಲಿ ಅನ್ಕೊತಾ ಇದ್ದೀರಾ? ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ಐ ಆಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲ? ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಅ ವೆರಿ ಲಾಂಗ್ ಗ್ಯಾಪ್ ಆಫ್ 2 years ಐ ಆಮ್ ಬ್ಯಾಕ್ ಟು ಮೈ ಹೆಲೋ ಬಕಾಸುರ ಚಾನಲ್. ಕಿಧರ್ ಹೈ ಬೈ? ಹೇವಲ್ಲ ಹೇಳ್ತೀನಿ ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಎಂತ ಅಂತ. ಹಾಯ್ ಬೋಲೋ ಬೈ, ಹಾಯ್ ಬೋಲೋ. ಹೇಳ್ತೀನಿ ಹುಡುಗ ಯಾರು, ಈ ಹುಡುಗ ಹೆಂಗೆ ಪರಿಚಯ ಅದ, ಏನಕ್ಕೋಸ್ಕರ ಇದ್ದಾನೆ ಇಲ್ಲಿ ಅಂತ. ಸೊ ಸದ್ಯಕ್ಕಿಲ್ಲಿ ನಾವೀಗ ಬರ್ದು ಹೋಗ್ತಾ ಇದ್ದು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಶನಿವಾರ ಬೇರೆ ಅಲ್ವಾ. ಹೋಗ್ತಾ ನಮ್ಮ ಪರಿಚಯ ನಿಮಗೆ. ನಾನಿಲ್ಲಿ ಯಾವುದೋ ಸಲೂನ್ ನೋವು ಟೆಂಪಲ್ ಅಂತ ಹೇಳ್ತಾಯಿದ್ದೀನಿ. ಸೊ ಈ ಮನುಷ್ಯ ಎಲ್ಲಿದ್ದಾನೆ, ಏನೋ ಚಾನಲ್ಗೆ ಇಂಟ್ರೋನೇ ಕೊಟ್ಟಿಲ್ಲ, ಏನಿದು ಅಂತ ನೋಡ್ತಾ ಇದ್ದೀರಲ್ಲ. ಒಂದೆರಡು ನಿಮಿಷ ಟೈಮ್ ಕೊಟ್ಟರೆ ನೀವು ನನಗೆ ಎಲ್ಲ ಪಟಾಪಟ್ ಅಂತ ಗೊತ್ತಾಗುತ್ತೆ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಇಷ್ಟು ದಿನ ಎಲ್ಲಿ ಮಾಯ ಆಗಿದ್ದೆ, 2 ವರ್ಷ ಆದಮೇಲೆ ಮತ್ತೆ ಏನಕ್ಕೆ ಬರ್ತಾಯಿದ್ದೀನಿ ವಾಪಸ್ಸು, ಏನು ಕಂಟೆಂಟ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಾನೊಂದು ಆಚೆ ಬಂದಿದ್ದೆ. ಆಚೆ ಅಂದರೆ ಕಂಪ್ಲೀಟ್ ಕರ್ನಾಟಕದಿಂದ ಆಚೆ ಬಂದಿದ್ದೀನಿ. ಸೊ ಇದು ಒಳ್ಳೆ ಟೈಮ್ ಅಂದ್ಕೊಂಡೆ ಚಾನಲ್ನ ಮತ್ತೆ ರೀಸ್ಟಾರ್ಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಇವತ್ತು ರೀಸ್ಟಾರ್ಟ್ ಮಾಡೋಣ. ಇದ್ದೀರಾ ಬೈ? ಕಿतना दूर है? ನಾನೀಗ ನಾರ್ತ್ ಬೆಲ್ಟಲ್ಲಿ ಇದ್ದೀನಿ. ನಾರ್ತ್ ಬೆಲ್ಟಲ್ಲಿ ಎಲ್ಲಿ ಅಂತ ಹೇಳ್ತೀನಿ. ವಾಟ್ ಇಸ್ ದ ಪರ್ಪಸ್ ಆಫ್ ಕಮ್ಮಿಂಗ್ ಟು ನಾರ್ತ್ ಬೆಲ್ಟ್. ಮತ್ತು ಅಲ್ಲಿ ಟೆಂಪಲ್ಗೆ ಹೋಗೋ ತನಕ ಹೇಗಿದೆ ಎಲ್ಲ ವಿಚಾರಿಸ್ಕೊಳ್ಳೋಣ. ಹುಡುಗನ ಕೇಳೋಣ ಈ ಸಿಟಿ ಬಗ್ಗೆ ಏನು ಅಂತ. ಕ್ಯಾ ಬೈ ತು ನಾಮ್ ಕ್ಯಾ ಹೈ? ಹಾಂ, ಶಿವಮ್. ತು ಇದೇ ಏನಾ ನೇಟಿವಾ? ಓ ಇವಲ್ಲ ಹೇಗೆ? ಓ ಒಂದೇ ಬರ್ತದೆ ದೇವಸ್ಥಾನ. ನೋಡ್ಗುರು ಇಲ್ಲ ದೇವಸ್ಥಾನ ಗೊತ್ತೇ ಆಗಲ್ಲ ಬರೋದು. ಧನ್ಯವಾದ ಬೈ. One minute later. कैमरा आजा फोटो खींचेंगे, डालेंगे भैया का फोटो। नाम क्या है तुम्हारा? हार्दिक पांडे। नाम क्या है? हार्दिक पांड्या। नेक्स्ट इंडियन क्रिकेटर हार्दिक पांडे। हाँ, नाम क्या है तुम्हारा? 1 minute later. ಸೊ ಗೈಸ್ ನೋಡಿದ್ರಲ್ಲ ಹೇಗಿತ್ತು ಅಂತ. ಗೊತ್ತೇ ಆಗಲ್ಲ. ಫುಲ್ಲ ಟೆಂಪಲ್ ಇರೋದು ನಮ್ಮ ಫುಲ್ ಫ್ಲಾಗ್ ಎಲ್ಲ ಹಾಕಿ ಸ್ಟ್ಯಾಚು ಎಲ್ಲ ಇರುತ್ತೆ. ಇಲ್ಲೊಂದು ಬಿಲ್ಡಿಂಗಲ್ಲಿ ಫುಲ್ ಇದೆ ಅಷ್ಟೇ ನೋಡಿ. ಅದಕ್ಕೆ ಮುಗಿಸ್ಬಿಡ್ತಾರೆ ಟೆಂಪಲ್ ನೇಮ್ ಪೂರ್ತಿ ಶಿವ ಮಂದಿರ್. ಈಗ ನಾವಿರೋದು ಕೌನ್ ಸಾ ಏರಿಯಾ ಬೈ ಕ್ಯಾ ಹೈ? हाँ एरिया नेम क्या है? पूरा एरिया नेम क्या है? प्रेम नगर. ಈಗ ನಾವಿರೋದು ಪ್ರೇಮ್ ನಗರ್ ಕಾ ಶಿವ ಮಂದಿರ್. ಸೊ ಪ್ರೇಮ್ ನಗರಲ್ಲಿ ಇದ್ದೀವಿ. ಯಾವ ಏರಿಯಾ ಅಂತ, ಯಾವ ಸ್ಟೇಟ್ ಅಂತ ಹೇಳೋದನ್ನ ಹೇಳಿಲ್ಲ. ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಈ ಹುಡುಗ ಫುಲ್ ಪರಿಚಯ ಆಗಿಬಿಟ್ಟಿದ್ದಾನೆ. ಸೊ ಇನ್ನೊಂದು ಟೆಂಪಲ್ ಕರ್ಕೊಂಡು ಹೋಗ್ತಾನಂತೆ. ನೋಡೋಣ, ಇನ್ನೊಂದು ಟೆಂಪಲ್ ಕರ್ಕೊಂಡು ಹೋಗ್ಲಿ. ಅಲ್ಲೂ ಹೋಗೋಣ, ಅಲ್ಲೂ ದೇವ್ರ ದರ್ಶನ ಮಾಡೋಣ, ಪೂಜೆ ಮಾಡೋಣ, ಕಾಣಿಕೆ ಆದಷ್ಟು ಹಾಕೋಣ. ವಾಪಸ್ಸು ನಾವೇನಕ್ಕೆ ಬಂದಿರೋದೋ ಆ ಕೆಲಸಕ್ಕೆ ಹೋಗೋಣ. ಎಲ್ಲ ಫುಲ್ ಏರಿಯಾ ನೋಡಿ ಹೇಗಿದೆ ಅಂತ. ಹಾಂ ಇದ್ದಾರೆ ಹನುಮಾನ್ ಮಂದಿರ ಇದೆ. ಕ್ಯಾ ಜಾओ ನೋಡಿ ಎಲ್ಲ ಹೇಗೆ ಮಾಡ್ತಿದ್ದಾರೆ. ಎಲ್ಲ ಮಕ್ಕ ಮಾಡ್ತಾರೆ ಗುರು. ನೋಡಿದ್ರೆ ಒಂಥರ ಆಗುತ್ತೆ. ಎಲ್ಲ ಫುಲ್ಲು ಮಕ್ಕನೇ ನೋಡ್ತಾರೆ. ಯಾರು ಗುರು ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಬರ್ತಾವೆ ಮೈ ಗೀಕೆಲ್ಲ ಹಾಕ್ಕೊಂಡು ಅಂತ. सर चोरी वाला है क्या? चोरी कल्ला क्या बोल रहे हो? तीफ नहीं है ना. हमारा कैमरा पकड़ के लिए रनिंग करता हो. अच्छा
ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಗುರು ಇಲ್ಲಿ, ಯಾರೇನೋ ಫುಲ್ ಪೀಸ್ ಆಗಿದೆ, ಏನೆಲ್ಲರೂ ಆರಾಮಾಗಿದ್ದಾರೆ ಅವ್ರು ಪಾಡ್ದವರು, ಅವ್ರ ಕೆಲಸ ಆಯಿತು ಇದಾಯಿತು ಅಂದ್ಕೊಂಡು ಪೀಸ್ಫುಲ್ಲಾಗಿದೆ. ನಮ್ಮ ಬೆಂಗಳೂರು ಥರ ಫುಲ್ ಗಿಜಿ 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 ಅಂತ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಈಗೋಸು ಕ್ಲಾಶಸ್ಸು. ಇಲ್ಲಿ ನೋಡಿ, ಇಲ್ಲಿ ಹೋಗಿ ಇಲ್ಲಿ ಮಾತಾಡ್ಸ್ದಂಗೆ ಒಬ್ಬೊಬ್ಬ ಸಿಗ್ತಾವನೆ, ಇನ್ನೊಬ್ಬ ಮಾತಾಡ್ಸಿ ಇನ್ನೊಬ್ಬ ಸಿಗ್ತಾನೆ, ಆ ಥರ ಫುಲ್ ಕಾಮನ್ ಪೀಸ್ ಆಗಿದೆ. ಇನ್ನೊಂದು ಯಾವುದೋ ದೇವಸ್ಥಾನ ಇದೆ ಗುರು, ಇದು ಯಾಕೆ ಇದು ದೇವಸ್ಥಾನ ಥರ ಕಾಣಿಸಿದೆ, ಹಿಂಗೆ ದೇವಸ್ಥಾನ ಅಂತಾನೆ ಅನಿಸ್ಲಿಲ್ಲ. ಹೋದೆ ಬೈ ದೇವಸ್ಥಾನ ಬೈ ಶ್ರೀ ಶಿವ ಮಂದಿರ್ ಪ್ರೇಮ್ ನಗರ್, ನೋಡೋಣ ಇದ್ಯಾವ ದೇವಸ್ಥಾನ ಅಂತ. ಫುಲ್ ಪೀಸ್ ಆಗಿದೆ ಗುರುಗಳೆಲ್ಲ. किधर है भाई टेंपल? कौन सा टेंपल है इधर? शिव टेंपल है? शिव मंदिर छोटा वाला बड़ा वाला दोनों है ना इधर? अंगड़ी अಲ್ಲ ಹೆಂಗಿದೆ ಪೂರ್ತಿ. ಮೋಹನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಅದು ಒಂದೇ ಒಂದು ಅಂಗಡಿ ಕಂಗುರು, ಮೋಹನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ये वाला. ओ ये एक ही है उधर. पूरा टेंपल का एरिया है. ओ माय गॉड, ये टेंपल है क्या? फुल हत्ಕೊಂಡು ಹೋಗಿ ಒಳಗಡೆ ಪಾ. One minute later. ಓಕೆ, ಶುರು ಮಾಡೋಣ ಮತ್ತೆ. ಸೊ ಟೆಂಪಲ್ಗೆ ಹೋಗಿದ್ದೆ, ಇಲ್ಲಿ ಫುಲ್ ಒಂಥರ ಕಾಮ್ ಆಫ್, ಏನೋ ಒಂಥರ ಪೂರ್ತಿ ಕಾಮ್ ಆಗಿತ್ತು, ಪೀಸ್ ಆಗಿತ್ತು. ನೆಕ್ಸ್ಟು ಕೆಳಗೆ ಬರ್ತಾ ಇದ್ದಂಗೆ ಒಂದು ಆಂಟಿ, ಬಾಬು ಈ ಫೋಟೋ ಏನಕ್ಕೆ ತೆಗಿತಿದ್ಯಪ್ಪ ಅಂತ ಕೇಳಿದ್ರು. ನಾನು ನೋಡಿ ಮೇಡಮ್, ನಾನು ಕರ್ನಾಟಕದಿಂದ ಬಂದಿದ್ದೀನಿ, ಸೊ ಇಲ್ಲೆಲ್ಲ ಸಿಟಿನೆಲ್ಲ ತೋರಿಸ್ಬೇಕಲ್ವಾ ನಮ್ಮ ಯೂಟ್ಯೂಬರ್ಸ್ಗೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ. ಸೊ ಅದಕ್ಕೋಸ್ಕರ ಒಂದು ಮಾಡ್ತಾಯಿದ್ದೀನಿ. ಮಾಡ್ಬಿಟ್ಟು ಮತ್ತೆ ಇನ್ನೂ 3-4 ಟೆಂಪಲ್ಗಳಿದಾವೆ ಅಂತ, ಚಿಕ್ಕ ಚಿಕ್ಕದು ಅಲ್ಲೆಲ್ಲ ಇದೆ, ಚಿಕ್ಕ ಚಿಕ್ಕದಾಗಿ ನಮ್ಮ ಹೇಗಿರುತ್ತೋ ಅಲ್ಲೆಲ್ಲ ಹಾಗೆ ಚಿಕ್ಕ ಚಿಕ್ಕದಾಗಿದೆ. ಸೊ ಹಾಗೆ ದೇವಸ್ಥಾನ ವಿಸಿಟ್ ಮಾಡಿಕೊಂಡು ಮತ್ತೆ ಲೊಕೇಶನ್ಗೆ ಹೋಗೋಣ, ನಾನು ಬಂದಿರೋ ಡೆಸ್ಟಿನಿಗೆ. ಬಟ್ ಅದು ಬಂದು ಇನ್ನೂ 11 o'clock ಅಂತ ಕಾಲ್ ಬಂದಿತ್ತು, 11 o'clock ಸ್ಟಾರ್ಟ್ ಆಗುತ್ತೆ ಅವಾಗ ಬಾ ಅಂತ. ಸೊ ತುಂಬ ಟೈಮ್ ಇದೆ ನನ್ನ ಹತ್ರ, ಅದಕ್ಕೆ ಆರಾಮಾಗಿ ಸಿಟಿ ರೌಂಡ್ಸ್ ಹಾಕ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಹೋಗೋಣ. ನೋಡಿ ಇಲ್ಲೊಂದು ದೇವಸ್ಥಾನ, ಇವಾಗ ಛೋಟಾ ಹನುಮಾನ್ ಮಂದಿರ್ ಈ ಥರನೂ ಇದೆ ನೋಡಿ. ಹನುಮಾನ್ ಮಂದಿರ್, ಜೈ ಹನುಮಾನ್, ಜೈ ಹನುಮಾನ್. बहुत दूर है क्या? हाँ ಅಷ್ಟೇನಾ? ಅವು ಯಾವಾಗ ಇಲ್ಲಿಂದ ಒಂದು 100 meters ಇದೆ ಇನ್ನೊಂದು ದೇವಸ್ಥಾನ ಅಂದ. ಸೊ ಬಾಪ ಅಂತ. ಟುಡೇ तुम्हारा नाम क्या है? शिवम. हाँ शिवम. सी गाइस, टुडे शिवम is the tourist guide for me at this place. Okay. शिवम, which class are you studying? 7th standard. क्या भाई, कौन सा स्कूल है? शिवाली. कौन सा सिलेबस है इधर? स्टेट सिलेबस, CBSE सिलेबस, ICSE? CBSE. और पंजाब बोर्ड. क्या? और पंजाब बोर्ड भी है. ठीक है. मैं CBSE में. CBSE तो क्या ಗುರುಗಳೆಲ್ಲ ಹೈಜಿನ ಮೇಂಟೈನ್ ಮಾಡಲ್ಲ ಗುರು, ಅದೇ ಬೇಜಾರು. ಫುಲ್ ನೋಡ ಹಂಗೆ ಮೈ ಮೇಲೆ ಎಗುರುತ್ತಾ ಇರ್ತಾರೆ ನೋಡಿ. आप कहाँ रहते हो? ಎಲ್ಲ ತೋರಿಸ್ಬಾರ್ದು. हाँ, यहाँ पे भी कहाँ रहते हो? मैं इधर लैमिनार टेक स्किल यूनिवर्सिटी है ना, 2 किलोमीटर दूर में इंजीनियरिंग कॉलेज. अच्छा. हाँ. रियाद का जो. क्या? रियाद का भी कॉलेज है वहाँ. हाँ, रियाद का कॉलेज, या करेक्ट. ओके ನೋಡಿ, ನೋಡ್ತಾವನ ಯಾರು ಗುರು ಇವನು ಏನೋ ಮಾಡ್ತಾವನಲ್ಲ ಅಂತ. ಹಾಯ್ ಬೋಲ ಬೈ. ಸೊ ಹಾಗೆ ಫುಲ್ ಪೀಸ್ ಆಗಿದೆ ನೋಡಿ, ಕಾಮ್ ಆಗಿದೆ ಫುಲ್ ಲೆಕ್ಕಿನ, ಚೆನ್ನಾಗಿದೆ ಒಂಥರ. ಪ್ಲೇಸಸ್ ಆಗಲಿ, ಜನ ಆಗಲಿ
ಆರಾಮಾಗಿ ಮಾತಾಡಿಸ್ತಾರೆ ಖುಷಿಯಾಗಿ, ಲೈಕ್ ಏನು ಹಾಯ್ ಬಬ್ಬು ಅಂತ ಅವರೇ ಮಾಡಿಸ್ತಾರೆ, ಬೇಟಾ ಅಂತಾರೆ. ಈ ಥರ ಎಲ್ಲ ಇರಬೇಕು ನಮ್ಮ ಬೆಂಗಳೂರಲ್ಲಿ. ಹಾಯ್ ಅಂದರೆ ಬಾಯ್ ಅನ್ನೋಕ್ಕಿರಲ್ಲ, ಬಾಯ್ ಅಂದರೆ ಹಾಯ್ ಅನ್ನೋಕ್ಕಿರಲ್ಲ. ಒಳ್ಳೆ ಎಲ್ಲರೂ ಫುಲ್ ವರ್ಕ್ ಸ್ಟ್ರೆಸ್ಸು, ವರ್ಕ್ ಪ್ರೆಷರು ಅದರಲ್ಲೇ ಇದ್ಬಿಡ್ತಾರೆ. ಅವ್ರ ರಿಲೇಷನ್ಶಿಪ್ಗಳಾಗಲಿ, ಅವ್ರ ಫ್ಯಾಮಿಲಿ ಪ್ರೆಷರ್ ಆಗಲಿ. ಅಯ್ಯೋ ನಮ್ಮಂಥ ಇನ್20ಸ್ನ ಕೇಳಬೇಕಾ? ಮೋಟಿವೇಶನ್ ಸ್ಪೀಚ್ಗೂ ಕೊಡೋಕೆ ಗೊತ್ತು, ಮೋಟಿವೇಶನ್ ಸ್ಪೀಚ್ ಕೇಳೋಕ್ಕೂ ಗೊತ್ತು. ಆ ಕ್ಯಾಟಗರಿಗೆ ಸೇರಿದ್ರು ನಾವೆಲ್ಲ ಇನ್ನು. ओके ए किधर है भाई टेंपल? इधर टेंपल है क्या? क्या है बस थोड़ा सा मोड़ना है यहाँ पे। टेंपल कರ್ಕೊಂಡು ಹೋಗ್ತಾ ಇರೋದು ಯಾವ್ದು ಬೆಟ್ಟ ಗುಡ್ಡ ಕರ್ಕೊಂಡು ಬರ್ತಾವಣ್ಣ. ಹಾಗೆ ಇಲ್ಲ ಈ ಥರ ಎಲ್ಲ ಟೆಂಪಲ್ ಇದ್ರೆ. ये थोड़ा गांव टाइप का इलाका है ना, क्या भाई? ये थोड़ा गांव टाइप का इलाका है। ये फैक्ट्री था पहले, फैक्ट्री पहले क्या? कौन सा फैक्ट्री? पार्ले-जी बिस्कुट। पार्ले-जी बिस्किट? पार्ले-जी बिस्किट फैक्ट्री है क्या भाई? वो जो मंदिर के सामने जो दिख रहा है ना जंगल टाइप का, हाँ वो भी फैक्ट्री था। फैक्ट्री था, आज नहीं। हाँ बंद हो गया। उस स्कूल में पढ़ता था, वहाँ पे स्कूल भी है। तो कनाडा पता है क्या? हाँ पता है, वहाँ गया नहीं पता था। तो आरसीबी पता है क्या? हाँ आरसीबी रॉयल चैलेंजर्स बेंगलुरु पता है क्या? हाँ कौन सा फैन है? तो कौन सा टीम का फैन है आईपीएल में? आरसीबी का फैन है? पहले की ऐसा थोड़ा मोड़ा था। क्यों क्यों आरसीबी का फैन है? तो क्यों आरसीबी का फैन है? तो बैटिंग अच्छी लगती है। बैटिंग कौन सा बैटर तो पता है आरसीबी में? हाँ विराट कोहली। कौन 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 सा बैटर? विराट कोहली। विराट भाई, विराट कोहली। उनके डिफेंस और कवर ड्राइव अच्छे लगते हैं। ओ कवर ड्राइव, ओ तो क्रिकेट नॉलेज है क्या? जो बस। रुक के खेलते हैं वो, हाँ जो रुक के खेलते हैं, बॉल को रोक के खेलते हैं वो खेलते ठीक है। ये वाला टेंपल ना ವಿರಾಟ್ ಬೇಕ ಫ್ಯಾನ್ ಅಂತ ಆರ್ ಸಿ ಬಿ ಫ್ಯಾನ್ಸ್. ಎಲ್ಲೆಲ್ಲೋ ಆರ್ ಸಿ ಬಿ, ಕಣದಲ್ಲೂ ಆರ್ ಸಿ ಬಿ. ಕ್ಲೋಸ್ ಹೋಗ್ಯಾ? ಯಾವ್ದು ಹನುಮಾನ್ ಜಿ ಟೆಂಪಲ್? हैं। ये बड़ा क्या भाई? हाँ कुछ नहीं है। ठीक है भाई जाएंगे। जय श्री राम। मेके मरी पैदल आए वहाँ। ये वाला खाने के लिए, ये वाला तो नॉन वेज ईटिंग है क्या? चिकन मटन तो खाओ पालते क्या? हैं तो प्योर वेज है क्या? ना ना, मैं अभी कभी कभी खा लेता हूँ, हाँ कभी कभी खा लेता हूँ, पर अभी खाए हुए 2 साल हो गए अभी खाते नहीं इतना, क्योंकि मैं क्या मरी कल ಚೆನ್ನಾಗಿದೆ ಗುರು. रुद्राक्ष पहना हुआ है ना, रुद्राक्ष हाँ। इसलिए मतलब खाता है। ओ शिव, तो शिव जी का बहुत बड़ा भक्त है क्या? अभी मंदिर ही करके, मंदिर से पूजा करके ही हटा था कि आप आए थे। ओ तो नॉन वेज गिनेश खाए नहीं है ना? हाँ नॉन वेज खाए नहीं है ना? तो 2 शाबाश। साल हो गए। 2 साल हो गया। फर्स्ट फर्स्ट खाए क्या? पहले 2 साल का मतलब पहले? 2 साल पहले खाया था। क्यों भाई नॉन वेज नहीं खाया? बिकॉज शिव जी का भक्त है ना, तो नहीं खाया। ठीक है. 2 ವರ್ಷಕ್ಕೆ ಮುಂಚೆ ಅಣ್ಣ ನಾನ್ ವೆಜ್ ತಿಂತಾ ಇದ್ದಂತೆ, ಇವಾಗ ನಾನ್ ವೆಜ್ ತಿಂತಾ ಇಲ್ವಂತೆ. आप पैदल आए हो वहाँ से? हाँ? पैदल आए हो पैदल मतलब? मतलब कि चल के आए हो? हाँ वॉकिंग में, इधर से पूरा में हाईवे में वॉक कर दूंगा. और क्या है इधर प्लेसेस? कुछ घूमने के लिए है नहीं। है ना ये? तुम्हारा स्कूल किधर है? मेरे स्कूल हाँ जो बाजार नहीं लगता रोपड़ में, वहाँ पे। रोपड़ में. हाँ। और रूपनगर रोपड़ दोनों सेम है ना? हाँ। कितना दूर है इधर बाजार? यहाँ
यहाँ से हाँ 8 या 9 किलोमीटर। 8 या 9 किलोमीटर बस जाता है क्या? स्टेशन में जानते हो ना? कौन सा स्टेशन? रूपनगर का। रैलवे स्टेशन ना? हाँ वहाँ पे एक साइड में रोड जाता है, वहाँ पे है स्कूल मेरा। ಓ ಟೀಕೆ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಟ್ರೈನಲ್ಲಿ ಹೋಗ್ಬೇಕಂದ್ರೆ ನೋಡ್ರಪ್ಪ, ನಮ್ಗೆ ಅದೆಲ್ಲ ಪರಿಸ್ಥಿತಿ ಇರಲಿಲ್ಲ ಅಲ್ವಾ. ನಮಗೇನು ರೋಡ್ ಹೊಡ್ಕೊಂಡು ಸ್ಕೂಲ್ ಇದೆ ಇಲ್ಲಿ. वो रोड पर का सेकंड टॉप रेयर स्कूल है। ओ सेकंड टॉप स्कूल है क्या रोपड़ का? कितना है फीस? 4000। क्या? 4000 4000? ओनली 4000? बस? एक बच्चे का। एक महीने का? 1 ईयर का? 1 ईयर 4000? 1 ईयर 4000? ओ माय गॉड। हमारा स्टेट में 1 ईयर 90,000 रुपीज़ 1000 फीस, स्कूल फीस एक फर्स्ट स्टैंडर्ड का। तो हायर एजुकेशन में लाइक इंजीनियरिंग में 3 लाख 4 लाख एक महीने का। बहुत ज़्यादा है कॉस्ट बेंगलुरु। महंगाई वहाँ ज़्यादा होगी। रियाद में भी वही लगता है। हाँ रियाद इंटरनेशनल स्कूल है, रियाद का स्कूल भी है। हाँ रियाद स्कूल में बहुत ज़्यादा है ना। वहाँ पे भी 4000 रुपये लगता है। ओ ओय 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 मैं क्या करी गड़ू ಚೆಸ್ಸಾಡ್ತಾ ಅವ್ರು ಆರಾಮಾಗಿ ಕುತ್ಕೊಂಡು ನೆರಳು ಕೆಳಗಡೆ. ಆ ಶನಿವಾರ छुट्टी है ना तो क्यों? छुट्टी है नहीं, छुट्टी नहीं तो छुट्टी मारा क्या भाई? छुट्टी नहीं करो भाई, गो भाई रीड करो स्कूल में ठीक है। नहीं है आज ना मम्मी का वर्क था। तो आज का मम्मी का बर्थडे है? पास था। ओ तो मम्मी का बर्थडे, तो मम्मी का गिफ्ट क्या है? गिफ्ट क्या दे दूंगा तो? बर्थडे नहीं है, बर्थडे नहीं है, फास्ट है, फास्ट है व्रत। ओ व्रत ठीक है, फास्टिंग उपवास। क्या है उधर? इधर भी टेंपल है। इधर भी टेंपल है? कितना टेंपल है भाई इधर? टेंपल बहुत है। ये तो अभी हाल ही में बन गया है। हाल ही में बन गया है। हाली मतलब? अभी मतलब 2024 में बना है। ओ ठीक है। वो जो जमीन दिख रही है ना, हाँ वहाँ पे दुर्गा पूजा के दिन, हाँ दुर्गाष्टमी के दिन बहुत बड़ा मेला लगता है। ಓ ठीक है ಗುರು. ಇಲ್ಲಿ ಅಲ್ಲೊಂದು ರೋಡ್ಗೆ ಒಂದೊಂದು ಟೆಂಪಲ್ ಇದೆ. ಇಲ್ಲಿ ಎಲ್ಲ ಪುಟಾಣಿ ಟೆಂಪಲ್ಸು, ದೊಡ್ಡ ಟೆಂಪಲ್ಸ್ ಅಂತಲೇ ಯಾವುದೂ ಇಲ್ಲ. ಸೊ ಹಾಗಾಗಿ ನೋ ಟೆನ್ಷನ್ಸ್ ಫಾರ್ ದೆಮ್, ನೋ ರಶಸ್ ಆನ್ ಸ್ಯಾಟರ್ಡೇ. ಫುಲ್ ಫಾಸ್ಟಿಂಗ್ ಮಾಡ್ತಾರಂತ ಅವ್ರಮ್ಮ. ಅದಕ್ಕೆ ಅಣ್ಣ ಸ್ಕೂಲ್ ರಜಾನೇ ಹಾಕ್ಬಿಟ್ಟವನು ಇವತ್ತು, ಅವರಮ್ಮ ಫಾಸ್ಟಿಂಗ್ ಮಾಡ್ತಾರಂತ. ಶಬಾಷ್, ಅಮ್ಮಗೋಸ್ಕರ ಡೆಡಿಕೇಶನ್ ಮಗ. ಇಟ್ಸ್ ವೆರಿ ಗುಡ್. 7th ಸ್ಟ್ಯಾಂಡರ್ಡ್ಗೆ ಅದನ್ನು ನೋಡಿ. ಅವನಿಗೆ ಸ್ಕೂಲ್ 7,000 4,000 ರುಪೀಸ್ ಫೀಸು. ಏನು ಕ್ಲೀನ್ನೆಸ್ಸೇ ಇಲ್ಲ ಗುರು. ಇಲ್ಲಿ ಬೆಂಗಳೂರಲ್ಲಿ ಆದರೆ ಅಟ್ಲೀಸ್ಟ್ ಸ್ವಲ್ಪ ಇದಾಗಿರುತ್ತೆ ಗೈಸ್, ಬಟ್ ಕ್ಲೀನ್ನೆಸ್ ನೋಡಿ ಹೇಗಿದೆ ಇಲ್ಲಿ ಪೂರ್ತಿಲೆಲ್ಲ. ಹೇಗೆ ನೋಡ್ಕೊತಾರೋ ಏನು ಕತೆನೋ ನೋಡಿ. ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಿಲ್ಲ ಹಿಂಗೆ ಗೌರ್ಮೆಂಟ್ಸ್ ಎಲ್ಲ. ಇವ್ರ ಹೆಲ್ತಸ್ ಎಲ್ಲ ಏನಾಗಬೇಕು ಅಂತ ಕೇರೆ ಮಾಡೋಲ್ಲ. ये भी टेंपल ही है। ये भी टेंपल है? ये श्री शिव मंदिर प्रेमनगर। दिव्या कम्युनिकेशंस। 1 minute later. ನೋಡಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು. ಖುಷಿಗರು ಕ್ಯಾಮ್ರಾ ನೋಡಿದ್ರೆ ಅವ್ರಿಗೆ ಏನೋ ಒಂಥರ ಫುಲ್ಲು ಯಾರೋ ಒಳ್ಳೆ ಬಿಚ್ಚಿ ವಿಯರ್ಡಾಗಿ ಫೀಲ್ ಆಗುತ್ತೆ ಅವ್ರಿಗೆ. ಅವ್ರಿಗೇನೋ ಒಂಥರ ವಿಯರ್ಡಾಗಿ ನೋಡ್ದಂಗೆ ಆಗೋದು ಇಲ್ಲಿ. ನೋಡಿ ಮೊಟ್ಟೆ ಹೆಂಗೆ ಇಟ್ಕೊಂಬರ್ತಾವೆ ನೋಡಿ. ಇದು ತೋರಿಸ್ತೀನಿ ಮೊಟ್ಟೆ. ಎಲ್ಲ ನಮ್ಮಲ್ಲಿ ಟೆಂಪೋ ಮಾಡ್ಕೊಂಬಿಟ್ಟು ಎಲ್ಲ ಜಾಲಿ ಜಾಲಿ ಇಲ್ಲೆಲ್ಲ. ನೋ ಕೇರ್ ನಥಿಂಗ್, ಓನ್ಲಿ ಪೀಸ್. ಪಾಪ ಹುಡುಗ ಅವಾಗಿಂದ ಎಲ್ಲ ಹೆಲ್ಪ್ ಮಾಡಿದ್ದಾನೆ, ಎಲ್ಲ ಕಡೆ ತೋರಿಸಿದ್ದಾನೆ. ಅವನಿಗೊಂದು ಏನಾಗಿ ಕೊಡಬೇಕಲ್ವ.
ಸೊ ಒಂದು ಚಾಕ್ಲೇಟ್ ಗಿಕ್ಲೇಟ್ ಒಂದು ಕೊಡ್ಸೋಣ ಬನ್ನಿ. ಒಂದು पंजाब में तो वहाँ वैष्णो मंदिर गए हाँ हाँ क्या भाई चॉकलेट दे दो. हैं चॉकलेट देखो चॉकलेट देखो. चॉकलेट नहीं है उनकी दुकान पे होगा. कौन सा डेयरी में? तू भाई तू क्या खाना तू क्या खाना. देखो भाई यहाँ तो आप ही टेक तो उधर मंचे बूमर है, लेस है. आंटी मांटी दे दो. ये वाला दो, तू दो. 4 दे दो. फोन पे ಇದೆಯಾ? ಫೋನ್ ಪೇ ಪೇಟಿಎಮ್ ಕ್ಯಾಶ್ ಎಲ್ಲ ಕ್ಯಾಶೇ ಕೊಡ್ಬೇಕು ಗುರು. तू दो, ये वाला दो. क्या भाई तुम्हारा नाम क्या है? गोलू हाँ गोलू गोलू. गोलू 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 मतलब गोलू ठीक है भाई. ಬಾಯ್, ಥ್ಯಾಂಕ್ ಯು. ಆಯ್ತಲ್ಲ ಗುರು, ಅಷ್ಟೇ. ಅವ್ರು ಚಾಕ್ಲೇಟ್ ಕೊಡಿಸಿ ಇನ್ನು ನಾವು ನಮ್ಮ ಬಂದಿರೋ ಕಾರ್ಯಕ್ರಮ ಕಡೆಗೆ ಹೋಗೋಣ. ನಾನು ಆಚೆ ಕಡೆ ಬಂದಿದ್ದ ವಿಷಯ ಏನಂದರೆ, ನನಗೆ ಲೈಕ್ ಶನಿವಾರದತ್ತು ಹನುಮಾನ್ ಟೆಂಪಲ್ಗೆ ಹೋಗದೆ ತಿಂಡಿ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹುಡ್ಕೊಂಬಂದೆ ಎಲ್ಲೇ ಇರಲಿ ಅಂತ. ಏನಿಲ್ಲ, ನನಗೆ ಅಲ್ಲೊಬ್ಬರು ಲೈಕ್ ಪೊಲೀಸವ್ರು ಸಿಕ್ಕಿದ್ರು. ಅವ್ರನ್ನ ಕೇಳಿದೆ, ಸರ್ ಹನುಮಾನ್ ಟೆಂಪಲ್ಗೆ ಇದ್ದಾರೆ ಅಂತ. ಅವ್ರು ಹೇಳಿದ್ರು ಇಲ್ಲಿಂದ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಪ್ಪ ಸಿಗುತ್ತೆ ಅಂತ. ಅಂದರೆ ಅವ್ರ ಭಾಷೆಲಿ ಅವ್ರು ಹೇಳಿದ್ರು ಪಂಜಾಬಿಲಿ. ಬಟ್ ನನಗೆ ಅದು ಅರ್ಥ ಆಗಲಿಲ್ಲ. ನಾನು ಟ್ರಾನ್ಸ್ಲೇಟರ್ಗೆ ಹಾಕಿ ಗೂಗಲಲ್ಲಿ ಎಲ್ಲಿಗೆ ಬರೋದು ಅಂತ ಲೊಕೇಶನ್ ಹಾಕ್ಕೊಂಡು ಬಂದೆ. ಸೊ ಇದು ಈಗೇನಪ್ಪ ಹೇಳಬೇಕು ಅಂದರೆ, ನಾನು ಬಂದಿರೋದು ದ ಸಿಟಿ ಆಫ್ ಪಂಜಾಬಲ್ಲಿದ್ದೀನಿ. ನನಗೆ ಪಂಜಾಬ್ ಛತ್ತೀಸ್ಗಢಲ್ಲಿದ್ದೀನಿ. ಇಲ್ಲಿಗೆ ಬಂದಿರೋ ಕಾರಣ ಏನಂದರೆ, ಆ್ಯಕ್ಚುಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಿಂದ ಒಂದು ಟಗ್ ಆಫ್ ವಾರ್ ಕಾಂಪಿಟೇಷನ್ ನಡೆಸ್ತಾರೆ. ಅದಕ್ಕೋಸ್ಕರ ಬಂದಿದ್ದೆ ಟಗ್ ಆಫ್ ವಾರ್ಗೆ. ಸೊ ಈಗ ನಮ್ಮ ಕತೆಗೆ ಬರೋಣ. 1 minute later. ಸೊ ಈಗ ಕೇಳಿಸ್ತಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ಫುಲ್ಲು. ಈಗ ನಮ್ಮ ಕತೆಗೆ ಬರೋದಾದರೆ, ನಾವು 2 ವರ್ಷದ ಎಲ್ಲೂ ಮಾಯ ಆಗಿದ್ವಿ ಅಂತ ಕೇಳಿದ್ರೆ, ಹೌದು ಗುರು. ಇಂಜಿನಿಯರಿಂಗ್ ಬೇರೆ ಮಾಡ್ತಾಯಿದ್ದೆ ಅವಾಗ, ಮೆಕ್ಯಾನಿಕಲ್ಲು. ಸೆಕೆಂಡ್ ಇಯರ್ ಪಾಸ್ ಔಟು. ಹಂಗಾಗಿ ಬೈದ್ಬಿಟ್ಟು ಮನೇಲಿ ಮುಚ್ಕೊಂಡು ಫಸ್ಟ್ ಇಂಜಿನಿಯರಿಂಗ್ ಮಾಡು, ಆಮೇಲೆ ಯೂಟ್ಯೂಬ್ ಮಾಡಿವಂತೆ ಅಂತ ಅಂದರು. ನಾನು ಹಾಗೆ ಮಾಡ್ತೀನಿ ಅಂತ ಹಠ ಮಾಡಿದೆ. ಬಟ್ ಅಷ್ಟು ಈಸಿಯಾಗಿ ಬಿಡ್ತಾರ ಮನೇಲಿ, ನಿಮಗೂ ಗೊತ್ತು ಬಿಡಲ್ಲ ಅಂತ. ಸೊ ಅದಕ್ಕೋಸ್ಕರ 2024 ಇಂಜಿನಿಯರಿಂಗ್ ಮುಗಿಸಿದೆ. ಏನೋ ಕೇಳಿಸ್ತಾರಲ್ಲ, ಫುಲ್ ಹೈವೇಲಿದ್ದೀನಿ ನಾನು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ನಡಿಬೇಕಷ್ಟೇ. ಓಕೆ, ಇಂಜಿನಿಯರಿಂಗ್ನ 2024 ಪಾಸ್ ಔಟ್. ನಾನು ಜುಲೈ 2024 ಪಾಸ್ಔಟ್ ಆದೆ. ಅದಾದಮೇಲೆ ನನಗೆ 6th ಸೆಮ್ಮಲ್ಲಿ ಜಾಬ್ ಪ್ಲೇಸ್ಮೆಂಟ್ ಆಯಿತು ಕಾಲೇಜಿಂದನೇ. ಜಾಬಿಗೆ ಸೇರಿಕೊಂಡೆ. ಜಾಬ್ ಮಾಡ್ತಾ ರೀಸೆಂಟಾಗಿ ಕಂಪ್ನಿ ಕೂಡ ಚೇಂಜ್ ಮಾಡಿದೆ. ಇದಾದಮೇಲೆ ಇವಾಗ ಒಂದು 10 days ಹಾಲಿಡೇಸ್ ತೊಗೊಂಡು ಈ ಜಾಗಕ್ಕೆ ಬಂದಿದ್ದೀನಿ. ವೆಲ್ಕಮ್ ಟು ದ ಸಿಟಿ ಆಫ್ ಪಂಜಾಬ್. ನಾನು ಬಂದಿರೋದು ಪಂಜಾಬ್ ಚಂಡೀಗಢ್ಗೆ. ಸೊ ಪಂಜಾಬ್ ಚಂಡೀಗಢ ಅನ್ಬೇಕಾದ್ರೆ ಚಂಡೀಗಢ ಪಂಜಾಬ್ ಅನ್ಬೇಕಾ ಗೊತ್ತಿಲ್ಲ. ಏನಕ್ಕೆ ಅಂದರೆ, ಪಂಜಾಬ್ ಈಸ್ ಅ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ, ಒನ್ ಆಫ್ ದ ಯೂನಿಯನ್ ಟೆರಿಟರಿ ಅಲ್ವಾ. ಪಂಜಾಬ್ ಅಲ್ಲ, ಸಾರಿ, ಚಂಡೀಗಢ. ಅದಕ್ಕೋಸ್ಕರ ಇಲ್ಲಿಗೆ ಯಾವ ಗಾಡಿ ಮೇಲೆ ನೋಡಿದ್ರೆ CH ಅಂತ ಇರುತ್ತೆ, PB ಅಂತ ಇರುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಗುರು ನಾನು ಚಂಡೀಗಢಲ್ಲಿದ್ದೀರಾ ಪಂಜಾಬಲ್ಲಿದ್ದೀರಾ ಅಂತ. ಹಾಗಾಗಿ ನೋ ಕನ್ಫ್ಯೂಷನ್ಸ್. ಚಂಡೀಗಢ ಬಂದು ಯೂನಿಯನ್ ಟೆರಿಟರಿ ಅದು. ಲೈಕ್ ಆ ಸಿಟಿ ಬಂದು ಫುಲ್ ಕ್ಲೀನೆಸ್ ಸಕ್ಕತ್ತಾಗಿದೆ. ನಮ್ಮ ಬೆಂಗಳೂರು ನಿಜ ಹೇಳಬೇಕಂದ್ರೆ, ನಮ್ಮ ಬೆಂಗಳೂರಿಗಿಂತ ತುಂಬ ಮೇಂಟೈನ್ ಆಗಿದೆ. ಕ್ಲೀನೆಸ್ ಆಗಿರ್ಬೋದು, ಅಲ್ಲಿನ ಫೆಸಿಲಿಟೀಸ್ ಆಗಿರ್ಬೋದು, ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್ನು. ಈವನ್ ಗುರು ಆಟೋ ರಿಕ್ಷಾ, ಅದು ಆಟೋ ಹತ್ತಿರ ಮೀಟರ್ ಮಿನಿಮಮ್ 15 ರೂಪಾಯಿ ಅಷ್ಟೇ. ನಮ್ಮ ಬೆಂಗಳೂರಲ್ಲಿ 35 ರೂಪಾಯಿ. ಅದು 2 ಕಿಲೋಮೀಟ್ರಿಗೆ 15 ರೂಪಾಯಿ ಆಟೋಲಿ, ಅದು ಮಿನಿಮಮ್ಗೆ. ನೀವೇ ಥಿಂಕ್ ಮಾಡಿ ಎಷ್ಟು ಚೀಪಾಗಿದೆ ಇಲ್ಲಿ ಚಂಡೀಗಢ ಅಂತ. ಕಾಸ್ಟ್ ಆಫ್ ಲಿವಿಂಗ್ ಕೂಡ ಅಷ್ಟೇ.
ಫುಲ್ ಸ್ವಲ್ಪ ಕಮ್ಮಿನೇ ಇದೆ. ಚಂಡೀಗಢ ಬಂದು ಫುಲ್ ಆರಾಮಾಗಿ ಫುಲ್ ಕ್ಲೀನಾಗಿದೆ, ಒಂಥರ ಕ್ಲೀನೆಸ್ಟ್ ಲೈಕ್ ಹೇಳ್ಬೋದು. ಬೆಂಗಳೂರಿಗಿಂತ ಕ್ಲೀನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಎಲ್ಲ ಎ ಸಿ ಬಸ್ಗಳಾಗಲಿ. ಆಮೇಲೆ ಇಲ್ಲೂ ಅಷ್ಟೇ ಹುಡುಗರಿಗೆಲ್ಲ ಫ್ರೀ. ಏನಕ್ಕೆ ಅಂದರೆ ಇಟ್ ಈಸ್ ಆಲ್ಸೋ ಕಾಂಗ್ರೆಸ್ ಗೌರ್ಮೆಂಟ್, ಹುಡುಗರಿಗೆಲ್ಲ ಫ್ರೀ. ಸೊ ವಿ ಕಾಂಟ್ ಟೆಲ್ ಎನಿಥಿಂಗ್. ನನ್ನ ಹುಡುಗಿ ಪಕ್ಕದಲ್ಲಿ ಒಂದು ಹುಡುಗಿ ಪರಿಚಯ ಆದರು. ಅವ್ರ ಹೆಸರು ಏನು ಅವ್ರ ಹೆಸರು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಜಸ್ಟ್ ಕಾನ್ವರ್ಸೇಷನ್ ಲೈಕ್ ಹೇಗೆ ಅಂದರೆ ಸಿಟಿ ಹೇಗೆ, ಅಲ್ಲಿಂದ ಕಲ್ಚರ್ ಹೇಗೆ, ಎಲ್ಲ ಕತ್ತಿಗಳು ಇಟ್ಕೊಂಡಿರ್ತಾರೆ ಜೋಬಲ್ಲಿ ಕತ್ತಿಕೊ ಓಡಾಡ್ತಿರ್ತಾರೆ. ಏನಕ್ಕೆ ಅಂತೆಲ್ಲ ಕೇಳಿದ್ದಕ್ಕೆ ಅವಾಗ ಹೇಳಿದ್ರು ಇಟ್ಸ್ ಅವ್ರ ಕಲ್ಚರ್ ಅಂತ. ನಾವು ಹೇಗೆ ಮೈ ಮೇಲೆ ರುದ್ರಾಕ್ಷಿ ಹಾಕೊಳ್ಳೋದಾಗಲಿ, ಒಂದು ಹೇಗೆ ನಾವು ಕರ್ನಾಟಕ ಸೌತಲ್ಲೆಲ್ಲ ರುದ್ರಾಕ್ಷಿ ಹಾಕೊಳ್ಳೋದು, ಕರಂಗಲಿ ಮಾಲ ಹಾಕೊಳ್ಳೋದು ಅದನ್ನೆಲ್ಲ ಮಾಡ್ತೀವೋ ಅದೇ ಥರ ಇವರಿಲ್ಲಿ ಅವರು ವರ್ಷಿಪ್ ಮಾಡೋದು ಲೈಕ್ ಓನ್ಲಿ ಪಂಜಾಬೀಸ್ ಅಷ್ಟೇ. ಅವರು ಅವ್ರ ಕತ್ತಿನ ಇಟ್ಕೊಂಡು ಚಿಕ್ಕದು ಇಷ್ಟಿಷ್ಟು ಇರುತ್ತೆ, ಅದನ್ನು ಯಾವುದೇ ಕಾರಣಕ್ಕೆ ಓಪನ್ ಮಾಡಲ್ವಂತೆ. ಬಟ್ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ ಅವರು, ಅದಕ್ಕೋಸ್ಕರ ಅದನ್ನು ಇಟ್ಕೊಂಡಿರ್ತಾರೆ. ಸೊ ಇದು ನನ್ನ ಸ್ಟೋರಿ. 2 ವರ್ಷ ಆಮೇಲೆ ಮತ್ತೆ ಬಂದಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಹೆಲೋ ಬಕಾಸುರ ಯೂಟ್ಯೂಬ್ ಚಾನಲ್. ಅದೇ ಫೀಲ್ಸ್ ಇನ್ನು ನಂಗೆ ಗೊತ್ತಾಗ್ತಿಲ್ಲ ಗುರು. 2 ವರ್ಷ ಆದ್ರೂ ಅದು ಆ ಚಾನಲ್ ಹಾಗೆ ಇನ್ನೂ ಅಲೈವಾಗಿದೆ. ನಾನು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಮೋಟಿವೇಟ್ ಮಾಡಿದೆ ಅದು. ಆ ಚಾನಲ್ ಅಲೈವಾಗಿದೆ. ಅದಾದಮೇಲೆ ಇದು ಕೂಡ ಇದೆ ಲೈಕ್ ವಾಟ್ ವ್ಯೂಸ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾನೆ ಡೇ ಬೈ ಡೇ. ಅಲ್ಲೊಂದು ನಾನು ಒಂದು ಕಂಟೆಂಟ್ ಮಾಡಿದ್ದೀನಿ, ಅರ್ಬನ್ ರೆಸಾರ್ಟ್ ಅಂತ ತುಮಕೂರಲ್ಲಿ ಲೊಕೇಟ್ ಆಗಿರೋದು. ಅದು 2 years ಬ್ಯಾಕ್ ಕಂಟೆಂಟ್ ಮಾಡಿದೆ. ಅದು ಅಲ್ಲಿ ಯಾವುದೋ ಒಂದು ಈವೆಂಟ್ ಇತ್ತು ಅಂತ ಅಲ್ಲಿಗೆ ಹೋದಾಗ ಅಲ್ಲಿ ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ನಿಜವಾಗ್ಲೂ ಈಗಲೂ ಕಾಲ್ ಬರುತ್ತೆ ನನಗೆ ಇದರಿಂದ, ಮತ್ತೆ ಇನ್ನೊಂದ್ಸಲಿ ಮಾಡಿ ಬನ್ನಿ. ಅದಾದಮೇಲೇನೋ ಅದು ಕೆಳಗೆ ಒಂದು ನಂಬರ್ ಹಾಕಿದ್ದೆ. ನಾನು ಏನಾದ್ರು ಇದ್ದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೆ. ಆ್ಯಕ್ಚುಲಿ ಮ್ಯಾನೇಜರ್ದು ಹಾಕಿದ್ದೀನಿ, ನಂದು ಹಾಕಿದ್ದೀನಿ. ನಂದಕ್ಕೆ ಕಾಲ್ ಮಾಡ್ತಾರೆ, ಅರ್ಬನ್ ರೆಸಾರ್ಟ್ ಮ್ಯಾನೇಜರಾ ನೀವು, ನಂಗೆ ಈ ಥರ ಈವೆಂಟ್ ಮಾಡಬೇಕಿತ್ತು ಹಾಗೆ ಹೀಗೆ ಅಂತ. ಸೊ ನಾನು ಎಷ್ಟು ನಂಗೆ ಅದೊಂಥರ ಕೇಳಿದಾಗಲ್ಲ ನಾನು ಯಾಕಾರು ಬಿಟ್ಟೆ ಯೂಟ್ಯೂಬ್ ಅಂತ ರಿಗ್ರೆಟ್ ಫೀಲ್ ಆಗುತ್ತೆ. ನಿಮಗೋಸ್ಕರ ನೀವು ಏನು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ, ಈಗಲಿಂದನೇ ಕಂಟಿನ್ಯೂ ಮಾಡಿ. ಬಿಕಾಸ್ ಕಾರ್ಪೊರೇಟ್ ಲೈಫ್ ಬೇಡ ಗುರು ನನಗೆ. ಯಾರಿಗೂ ಹಂಗೆ ಆಡಿಸ್ದಾನೆ ಒಳ್ಳೆ. ನಾನು ಅಪ್ಪ ಇಂಜಿನಿಯರಿಂಗ್ ಮಾಡಿಬಿಟ್ಟು ಯಾವುದೋ ಒಂದು ಸ್ಟಾರ್ಟಿಂಗಲ್ಲಿ ಫುಲ್ಲು ಖುಷಿಯಲ್ಲಿದ್ದೆ, ದೇವ್ರು ಯಾವುದೋ ಒಂದು ಜಾಬ್ ಕೊಟ್ಟಪ್ಪ ಅದೃಷ್ಟಕ್ಕೆ ಅಂತ. ಬಟ್ ದೇವರೇ, ಕಾರ್ಪೊರೇಟ್ ಲೈಫ್ ನಂಗೆ ಬೇಕಾ ಅಂತ ಅನ್ನಿಸ್ತಾ ಇದೆ. ಆ ಲೆವೆಲ್ಗೆ ಬರೀ 1-2 ವರ್ಷಕ್ಕೆ ಆಗೋಯ್ತು. ಇನ್ನೂ 2 ವರ್ಷ ನಾವು ಕಂಪ್ಲೀಟ್ ಆಗಿಲ್ಲ. ಈ ಜುಲೈ ಬಂದರೆ 2 ವರ್ಷ ಎಕ್ಸ್ಪೀರಿಯನ್ಸ್ ನನಗೆ. 2 ವರ್ಷಕ್ಕೇ ಆಲ್ರೆಡಿ ಫುಲ್ ಫ್ರಸ್ಟ್ರೇಟೆಡ್ ಇಂಜಿನಿಯರ್. ಸೊ ಹಾಗಾಗಿ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ನನ್ನ ಪ್ಯಾಷನ್ ಇದ್ದು ಯೂಟ್ಯೂಬ್ ಮಾಡಬೇಕು ಅಂತ, ಇನ್ನು ಕೆಲವೊಂದು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ. ಬಟ್ ನೀವು ನಿಜವಾಗ್ಲೂ ಹೇಳ್ತಿಲ್ವಾ, ನೀವು ಕಾರ್ಪೊರೇಟ್ ಲೈಫ್ಗೆ ಒಂದ್ಸಲಿ ತಗ್ಲಾಕು ಅಂತಂದರೆ ನಮ್ಮ ಪ್ರಾಣ ಇಲ್ಲ, ಸತ್ರು ನೀವೇನೂ ಮಾಡೋಕ್ಕಾಗಲ್ಲ. ಅಷ್ಟೇ ಮುಗೀತು. ಆ ಲೂಪ್ ಹೊಳೋದ್ರಿಗೆ ಸಿಗಾಕೊಂಡ್ಬಿಡ್ತೀರ ನೀವು. ಎದೋಳು ಆಫೀಸ್ಗೆ ಹೋಗು, ಮನೆಗೆ ಬಾ, ಊಟ ಮಾಡು, ಮಲ್ಕೋ. ಎದೋಳು ತಿನ್ನು, ಆಫೀಸ್ಗೆ ಹೋಗು, ಬಾ, ಮಲ್ಕೋ, ಎದ್ದೋಗು. ಇಷ್ಟ ಆಗೋಗುತ್ತೆ ಜೀವನ. ಸೊ ಹಾಗಾಗಿ ಪ್ರತಿಯೊಂದು ನಿಮಿಷನೂ ಅಷ್ಟೇ, ಪ್ರತಿಯೊಂದು ಗಂಟೆನೂ ಅಷ್ಟೇ ಪ್ರಿಷಿಯಸ್ಸಾಗಿ ಯೂಸ್ ಮಾಡಿ. ಯಾವುದೋ ಫ್ರಸ್ಟ್ರೇಷನ್ನು, ಯಾವುದೋ ಇದು ನಾನು ನೋಡ್ತಾ ಇದ್ದಲ್ಲ. ನಾನು ಏನಕ್ಕೆ ಇಷ್ಟೊತ್ತರ ಮೋಟಿವೇಶನ್ ಸ್ಪೀಕರ್ ಥರ ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಅಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಿ. ಈಗ ನಂಗೆ ಒಂದು 10 days ಲಾಂಗ್ ಟ್ರಿಪ್ಪು ಒಂದು ರಿಲ್ಯಾಕ್ಸ್ನ ಕೊಡ್ತಾಯಿದ್ದೆ ನನಗೆ. ಎಷ್ಟೊಂದು ಜನ ಲೈಕ್ ಚಿಕ್ಕ ಹುಡುಗರನ್ನ ಮೀಟ್ ಮಾಡೋದಾಗಿರ್ಬೋದು, ಚಿಕ್ಕ ಹಳ್ಳಿಗಳನ್ನ ನೋಡೋದಾಗಿರ್ಬೋದು, ಅಲ್ಲಿನ ಕಲ್ಚರ್ ಎಕ್ಸ್ಪ್ಲೋರ್ ಮಾಡೋದು, ಅಲ್ಲಿನ ಟೆಂಪಲ್ಸ್ ವಿಸಿಟ್ ಮಾಡೋದು, ಒಂಥರ ಖುಷಿಯಾಗುತ್ತೆ. ಸೊ ಇಲ್ಲಿಗ ನಾನು ಫುಲ್ ಟೀಮ್ ಜೊತೆ ಬಂದಿರೋದು. 10 members ಇದ್ದೀವಿ ನಾವು, ಹುಡುಗರೆಲ್ಲ ಪೂರ್ತಿ. ಅಲ್ಲವರು ಸ್ಪೋರ್ಟ್ಸ್ ಆಡೋಕ್ಕೆ 11 o'clock ಸ್ಟಾರ್ಟ್ ಆಗುತ್ತಂತೆ. 11 o'clock ಇನಾಗ್ರೇಷನ್ ಸ್ಟಾರ್ಟ್ ಆಗುತ್ತಂತೆ. ಟುಡೇ ಇಸ್ 5th, ಇವತ್ತು ಸ್ಟಾರ್ಟ್ ಆಗುತ್ತೆ. ಸೊ ನಾನು 9th ಇಲ್ಲೇ ಇರ್ತೀನಿ. 9th ಇಲ್ಲಿಂದ ಡಿಪಾರ್ಚರ್ ಆಗ್ತೀನಿ ನಾನು ಬೆಂಗಳೂರಿಗೆ. ಸೊ ಐ ಮೇಕ್ ಶ್ಯೂರ್ ದಟ್ ಮೇಲೆ ಕಂಟಿನ್ಯೂಸ್ ಆಗಿ ಕಂಟೆಂಟ್ ಬರ್ತಾನೆ ಇರುತ್ತೆ. ಸೊ ಬೇಸಿಕಲಿ ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಹೆಲೋ ಬಕಾಸುರ ಅಂತ, ಕಂಪ್ಲೀಟ್ ಫುಡ್ ಬ್ಲಾಗ್ ಮಾಡೋಣ ಅಂತ. ಬಟ್ ಫುಡ್ ಬ್ಲಾಗ್ ಅದು ಈಗ ಮತ್ತೆ ಮಾಡೋಕ್ಕಾಗುತ್ತಲ್ವೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಲೈಫ್ ಸ್ಟೈಲ್ ಬ್ಲಾಗ್ಸ್ಗಾರು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಫ್ ಸ್ಟೈಲ್ ಬ್ಲಾಗ್ಸ್ ಇಲ್ಲ ಅಂದ್ರೂ ಲೈಕ್ ನಂದೇನೋ ಒಂದು ಪ್ಲ್ಯಾನ್ ಇದೆ ಫ್ಯೂಚರಲ್ಲಿ, ಒಂದು ಸ್ಟಡೀಸ್ ಮಾಡಬೇಕು ಅಂತ. ರಿಗಾರ್ಡಿಂಗ್ ದಟ್ ಥಿಂಗ್ ಅಗೇನ್ ಐ ಶುಡ್ ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು ಲೈಫ್ ಸ್ಟೈಲ್ ಬ್ಲಾಗಾದ್ರು ಬಂದೇ ಬರುತ್ತೆ ಡೈಲಿ. ಇನ್ಮೇಲೆ
ಏನಕ್ಕೆ ಅಂದರೆ ದಿಸ್ ಇಸ್ ಆಲ್ಸೋ ಮೈ ಪ್ಯಾಷನ್. ನಾನು ಹಲೋ ಬಕಾಸುರ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಮಸಾಲೆ ಹಾಕಿ ಹಲೋ ಬಕಾಸುರ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಹಾಕೋಣ ಅಲ್ಲಿ. ಏನಕ್ಕೆ ಅಂದರೆ ಫುಡ್ ಬ್ಲಾಗ್ಸ್ ಮಾತ್ರ ಮಾಡ್ತಾಯಿದ್ದೆ, ಬಟ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಫುಡ್ ಬ್ಲಾಗ್ಸ್ ಕೂಡ ಬಂದೇ ಬರುತ್ತೆ ಅಂತ. ಫುಡ್ ಬ್ಲಾಗ್ಸ್ ಆಗಿರ್ಬೋದು. ಇವಾಗ ನೋಡಿ, ನಾನು ಚಂಡೀಗಢ ಪಂಜಾಬಲ್ಲಿ ಏನೇನು ತಿಂತೀನಿ, ಏನೇನು ಬಿಡ್ತೀನಿ, ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡೋಣ. ಫುಲ್ಲು ಸುತ್ತಾಡೋಣ, ಚಂಡೀಗಢನ ಸುತ್ತಾಡಿ ಎಂಜಾಯ್ ಮಾಡೋಣ. ಸೊ ಗಾಯ್ಸ್, ಇಲ್ಲಿಗೆ ಹೇಳ್ತಾ ಈ ಕಂಟೆಂಟ್ನ ಇವಾಗಗೆ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ನಾವಿನ್ನು ಸ್ಪೋರ್ಟ್ಸೆಲ್ಲ ಆಡಾದ್ಮೇಲೆ ಆಚೆ ಕಡೆ ಸುತ್ತಾಡ್ಲಿಕ್ಕೆ ಹೋಗ್ತೀವಲ್ಲ, ಆ್ಯಕ್ಚುಲಿ ಸ್ಪೋರ್ಟ್ಸ್ ಎಲ್ಲ ತೋರ್ಸೋದು ಬೇಡ. ಏನಕ್ಕೆ ಅಂದರೆ ಅಲ್ಲಿ ಅವ್ರಿಗೆ ನೆನ್ನೆ ಮಾತಾಡಿಸ್ದೆ, ಅವ್ರು ಯಾರು ಅಷ್ಟು ಕಂಫರ್ಟಬಲ್ ಇಲ್ಲ. ಇಫ್ ದೇ ಆರ್ ಕಂಫರ್ಟಬಲ್ ಐ ವಿಲ್ ಮೇಕ್ ಶ್ಯೂರ್ ಅವ್ರ ಜೊತೆ ಹೋಗಿ ಮಾತಾಡ್ಸೋಣ. ಅಲ್ಲೆಲ್ಲ ಮಜಾ ಮಾಡೋಣ, ರೂಮಲ್ಲಿ ಸ್ಟೇ ಆಗಿರೋ ಕಡೆ. ಅವ್ರ ಜೊತೆಗೆ ನಾವೆಲ್ಲ ಸುತ್ತಾಡ್ತೀವೋ ಅಲ್ಲೆಲ್ಲ ಸುತ್ತಾಡ್ತೀವೋ ಏನೇನು ಮಾಡ್ತೀವೋ ಪ್ರತಿಯೊಂದೂ ತೋರಿಸ್ತೀನಿ. ಪ್ಲ್ಯಾನ್ಸ್ ಇದೆ. ಅಮೃತ್ಸರ್ಗೆ ಹೋಗಬೇಕು, ಆಮೇಲೆ ಶಿಮ್ಲಾ, ಇಲ್ಲಿಂದ ಶಿಮ್ಲಾ 3 hours ಜರ್ನಿ ಅಷ್ಟೇ. 3 hours ಶಿಮ್ಲಾಗೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ಸ್ ಇದೆ. ಸೊ ಅಲ್ಲೆಲ್ಲ ಹೋಗ್ತಾ ಅಲ್ಲಿನ ಕಲ್ಚರ್ಸ್ ಆಗಿರ್ಬೋದು, ಅಲ್ಲಿನ ಟ್ರೆಡಿಷನ್ಸು ಪ್ರತಿಯೊಂದು ತೋರಿಸ್ತೀನಿ. ಸೊ ಇಷ್ಟು ಹೇಳ್ತಾ ಮತ್ತೆ ಸಿಗೋಣ. ಬಾಯ್. ಸ್ಟಾಪ್ ಆಫ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಹೇಳೋದು, ನಮ್ಮದು ಯೂಟ್ಯೂಬರ್ಸ್ ಇದ್ದೇ ಇಲ್ಲ ಡೈಲಾಗು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹೆಲೋ ಬಕಾಸುರ ಸೈನಿಂಗ್ ಆಫ್. ಆ್ಯಂಡ್ ಅಗೇನ್ ಲಾಗಿನ್ ಆಗೇ ಆಗ್ತೀನಿ. ಟೇಕ್ ಕೇರ್, ಬಾಯ್.